ಕಂಚಿಯ ಪಲ್ಲವರು ಮಾಡಿದ ಅವಮಾನದಿಂದ ಶುರುವಾಯಿತು ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ. ವೆಲ್ಕಮ್ ಟು ದ ಸೀರೀಸ್ ಆಫ್ 100 Days 100 Facts ಡೇ 5. ಒಂದು ದಿನ ಮಯೂರ ಶರ್ಮಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಾಂಚಿ ಕಡೆ ಹೋಗಿರ್ತಾನೆ. ಆವಾಗ ಕಂಚಿಯ ಪಲ್ಲವರ ಅಧಿಕಾರಿಗಳಿಂದ ಮಯೂರ ಶರ್ಮನಿಗೆ ಅವಮಾನ ಆಗುತ್ತೆ. ಈ ಅವಮಾನವನ್ನ ಸಹಿಸಕ್ಕಾಗಲಾರ್ದನೆ ಈತ ಕರ್ನಾಟಕಕ್ಕೆ ಮರಳಿ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಮುಂದೆ ಈತ ಮಯೂರ ಶರ್ಮ ಎಂಬ ಹೆಸರನ್ನ ಮಯೂರ ವರ್ಮ ಅಂತ ಮಾಡ್ಕೊತಾನೆ. ಕದಂಬ ವೃಕ್ಷದಿಂದಾಗಿ ಈ ವಂಶಕ್ಕೆ ಕದಂಬ ವಂಶ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಈ ಕದಂಬರು ಕನ್ನಡಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟರು ಮತ್ತು ಕನ್ನಡವನ್ನ ಮೊಟ್ಟ ಮೊದಲಾಗಿ ಆಡಳಿತ ಭಾಷೆ ಮಾಡಿದಂತಹ ರಾಜವಂಶವೇ ಕದಂಬ. ಈ ಕದಂಬರು ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ನಾವು ಬನವಾಸಿಗೆ ಹೋಗಿ ನೋಡಿದ್ರೆ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಅರಿವು ನಮಗಾಗುತ್ತೆ. ಬನವಾಸಿ ಹೇಗಿತ್ತು ಅನ್ನೋ ವರ್ಣನೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.